ಅಸ್ತ್ರಗಳನ್ನ ಸಿದ್ಧ ಮಾಡಿಕೊಂಡಿದೆ. ಇದೆಲ್ಲದಕ್ಕೂ ಕೂಡ ಹೇಗೆ ನಾವು ಉತ್ತರ ಕೊಡಬೇಕು, ಆ ಅಸ್ತ್ರಗಳಿಗೆ ನಾವು ಯಾವ ರೀತಿಯ ಪ್ರತ್ಯಸ್ತ್ರವನ್ನ ಸಿದ್ಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸಭೆ ಮಾಡ್ತಾರಂತೆ. ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಅತಿ ದೊಡ್ಡ ಜಟಾಪಟಿ ಆಗುವುದು ಫಿಕ್ಸ್. ಅಧಿವೇಶನದಲ್ಲಿ ಹಲವಾರು ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡಿದೆ ವಿಪಕ್ಷಗಳು. ಸದನದಲ್ಲಿ ಪ್ರತಿಪಕ್ಷಗಳು ಸರ್ಕಾರದ ಮೇಲೆ ಮುಗಿ ಬೀಳೋ ಹಿನ್ನೆಲೆಯಲ್ಲಿ ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರತಿಪಕ್ಷಗಳಿಗೆ ಹೇಗೆ ತಿರುಗೇಟು ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ತಮ್ಮ ಶಾಸಕರಿಗೆ ಸಲಹೆ ಸೂಚನೆ ನೀಡ್ತಾರಂತೆ ಸಿಎಂ ಸಿದ್ದರಾಮಯ್ಯ. ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಗುತ್ತೆ. ಹಾಗಾಗಿ ನಾಳೆ ಪ್ರತಿಪಕ್ಷಗಳು ಕೇಳುವಂತಹ ಪ್ರಶ್ನೆಗಳಿಗೆ, ಅವರು ಪ್ರಸ್ತಾಪ ಮಾಡುವಂತಹ ಅಸ್ತ್ರಗಳಿಗೆ ನಮ್ಮ ಪ್ರತ್ಯಸ್ತ್ರ ನಾವು ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸಭೆ ಕರೆದಿರುವ ಹಿನ್ನೆಲೆಯಲ್ಲಿ ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೂಡ ನೀಡಲಿದ್ದಾರೆ ಸಿಎಂ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜ ಇದು. ಪ್ರತಿಪಕ್ಷಗಳು ಕೌಂಟರ್ ಕೊಟ್ಟಾಗ ಅದಕ್ಕೆ ಮತ್ತೆ ಕೌಂಟರ್ ಅಟ್ಯಾಕ್ ಆಡಳಿತ ಪಕ್ಷದಿಂದಲೂ ಕೂಡ ಆಗಲೇಬೇಕು. ಯಾಕಂದ್ರೆ ಆಲ್ರೆಡಿ ವಿಪಕ್ಷಗಳ ಬತ್ತಳಿಕೆಯಲ್ಲಿ ಆರ್ಸಿಬಿ ಕಾಲ್ತುಳಿತ, ಮತಗಳ್ಳತನದ ಆರೋಪ, ಅದರ ಜೊತೆಗೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳು, ಆಡಳಿತ ಪಕ್ಷದಲ್ಲೇ ಸಮನ್ವಯದ ಕೊರತೆ ಇದೆ, ಶಾಸಕರು ಸಚಿವರ ಜೊತೆಗೆ ಒಗ್ಗಟ್ಟಿಲ್ಲ, ಇಂಥ ಹಲವಾರು ವಿಚಾರಗಳನ್ನ ಲಿಸ್ಟ್ ಔಟ್ ಮಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಹಾಗಾಗಿ ಇದನ್ನ ಪ್ರಯೋಗ ಮಾಡುವ ಮೂಲಕ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಂತಹ ಪ್ಲಾನಿಂಗ್ ನಲ್ಲಿ ಬಿಜೆಪಿ ನಾಯಕರು ಇದ್ದಾರೆ. ಇಂಥ ಅಸ್ತ್ರಗಳು ಪ್ರಯೋಗ ಆದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಲ್ಲ ಆಡಳಿತ ಪಕ್ಷದವರು. ಹಾಗಾಗಿ ಅದಕ್ಕೆ ಯಾವ ರೀತಿಯ ಉತ್ತರ ಸರ್ಕಾರದಿಂದ ಅಲ್ಲಿ ಪ್ರಸ್ತಾಪ ಆಗಬೇಕು. ಇನ್ಫ್ಯಾಕ್ಟ್ ಯಾರಾದರೂ ಸಚಿವರು ಮಾತನಾಡ್ತಾ ಉತ್ತರ ಕೊಡೋದಕ್ಕೆ ಮುಂದಾದರೂ ಕೂಡ ಗಲಾಟೆ ಗದ್ದಲಗಳನ್ನ ಎಬ್ಬಿಸಬಹುದು ಪ್ರತಿಪಕ್ಷಗಳು. ಆ ಸಂದರ್ಭದಲ್ಲಿ ನಮ್ಮ ನಡೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆ ಸಲಹೆ ಸೂಚನೆಗಳನ್ನ ಶಾಸಕರಿಗೆ ಕೊಡಲಿದ್ದಾರೆ ಸಿಎಂ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಅಲ್ಲಿಗೆ ಕಲಾಪ ಜಸ್ಟ್ ಜಟಾಪಟಿಗಳಿಂದಲೇ ಕೂಡ ಹೋಗ್ಬಿಡುತ್ತಾ, ಮತ್ತೆ ಗಲಾಟೆಗಳಿಗೆ ಸಾಕ್ಷಿ ಆಗ್ಬಿಡುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸಹಜವಾಗಿ ಯಾವಾಗಲೂ ಕೂಡ ಅಧಿವೇಶನ ಕಲಾಪಗಳು ಆರಂಭ ಆದಾಗಲೂ ಕೂಡ ಈ ರೀತಿ ಗಲಾಟೆ ಗದ್ದಲಗಳು ಆಗೇ ಆಗಿರುತ್ತೆ. ಹಾಗಾಗಿ ಈ ಬಾರಿ ಅದ್ಯಾವ ರೀತಿ ಇರುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಲಾಸ್ಟ್ ಟೈಮ್ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಕೋಲಾಹಲ ಕಲಾಪದಲ್ಲಿ ಆಗೋಯ್ತು. ಜಸ್ಟ್ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇಡೀ ಕಲಾಪ ಹಾಳಾಗಿದ್ದನ್ನು ಕೂಡ ಗಮನಿಸಿದ್ವಿ. ಬಟ್ ಈ ಬಾರಿ ಹಾಗಾಗುತ್ತಾ, ಮುಂದುವರೆದು ಬೇರೆ ಏನಾದರೂ ಬೆಳವಣಿಗೆಗಳಿಗೆ ಕಲಾಪ ಸಾಕ್ಷಿ ಆಗುತ್ತಾ, ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆದಂತಹ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ವೀರೇಶ್, ಪ್ರತಿ ಬಾರಿ ಅಧಿವೇಶನ ಈ ಕಲಾಪಗಳ ಆರಂಭ ಆದಾಗಲೂ ಗಲಾಟೆ ಗದ್ದಲಗಳಿಂದಲೇ ಕೂಡ ಹೋಗುತ್ತೆ, ಕಲಾಪ ಆ ಸಮಯ ವ್ಯರ್ಥ ಆಗುತ್ತೆ ಅಂತ ಈ ಬಾರಿ ಏನ್ ನಿರೀಕ್ಷೆ ಮಾಡಬಹುದು? ಈ ಬಾರಿಯೂ ಗಲಾಟೆ ಗದ್ದಲಗಳು ಫಿಕ್ಸಾ? ನಾಳೆ ಸಭೆ ಕರೆದಿದ್ದಾರಂತೆ ಸಿಎಂ, ಅದರ ಉದ್ದೇಶ ಏನು? ಖಂಡಿತವಾಗಿಯೂ ವಿದ್ಯಾ, ಪ್ರತಿ ವಿಧಾನಮಂಡಲ ಅಧಿವೇಶನದಲ್ಲೂ ಸಹ ಪ್ರತಿಪಕ್ಷಗಳು ಆರೋಪಗಳನ್ನು ಮಾಡೋದು ಮತ್ತು ಅದಕ್ಕೆ ಸರ್ಕಾರ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ನಾವು ಗಲಾಟೆಗಳು ಆಗುವಂಥದ್ದು ಮತ್ತು ವಾಕ್ಸಮರಗಳ ಆಗಿ ಸದನವನ್ನು ಮುಂದೂಡುವಂಥ ಏನು ಕೆಲಸ ಆಗ್ತಾ ಇದೆ, ಅದು ಪ್ರತಿ ವಿಧಾನಮಂಡಲ ಅಧಿವೇಶನದಲ್ಲೂ ಸಹ ಆಗ್ತಾ ಇರುವಂಥದ್ದೇ. ಈ ಬಾರಿಯೂ ಸಹ ಪ್ರತಿಪಕ್ಷಗಳು ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲಿಕ್ಕೆ ಸಜ್ಜಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ ಶಿವಕುಮಾರ್ ಅವರು ಸಹ ಎಲ್ಲ ಸಚಿವರು ಮತ್ತು ಶಾಸಕರುಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರತಿಪಕ್ಷದ ನಾಯಕರು ಯಾವುದೇ ಪ್ರಶ್ನೆಯನ್ನು ಕೇಳಲಿ, ಅವರು ಯಾವುದೇ ರೀತಿಯಾಗಿ ನಿಮ್ಮ ಮೇಲೆ ಆರೋಪಗಳನ್ನು ಮಾಡಲಿ ಮತ್ತು ಯಾವುದೇ ರೀತಿಯಾಗಿ ಮುಗಿಬಿದ್ದರೂ ಸಹ ಸರ್ಕಾರ ತಕ್ಕ ಮಟ್ಟಿಗೆ ಉತ್ತರವನ್ನು ಕೊಡಲೇಬೇಕು ಅನ್ನೋ ಒಂದು ಸಲಹೆ ಮತ್ತು ಸೂಚನೆಯನ್ನು ಈಗಾಗಲೇ ಆಡಳಿತ ಪಕ್ಷದ ಶಾಸಕರು ಮತ್ತು ಸಚಿವರಿಗೆ ಹೋಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಸಹ ಎಲ್ಲ ಸಚಿವರುಗಳಿಗೂ ಸಹ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ನೀವು ಸದನಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳು ಸಹ ಕಡ್ಡಾಯವಾಗಿ ಸದನದಲ್ಲಿ ಹಾಜರಿದ್ದು ಸರ್ಕಾರದ ನೀತಿ ಮತ್ತು ನಿಯಮಗಳ ಪರವಾಗಿ ನೀವು ಇರಬೇಕು ಅನ್ನೋ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು. ಈ ಬಾರಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಬಿಲ್ಗಳನ್ನು ಮಂಡನೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರುಗಳು ಸಹ ಸದನದಲ್ಲಿ ಹಾಜರಿದ್ದು ಆ ಬಿಲ್ಗಳನ್ನು ಪಾಸ್ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡ್ಕೊಂಡು ಬನ್ನಿ ಎಂದು ಸಲಹೆಯನ್ನು ಸಹ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸಚಿವರು ಮತ್ತು ಶಾಸಕರುಗಳಿಗೆ ಕೊಟ್ಟಿರುವಂಥದ್ದು. ಆದರೂ ಸಹ ಇದರ ಮಧ್ಯೆ ಬಿಲ್ಗಳಾಗಿರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರತಿಪಕ್ಷದ ನಾಯಕರುಗಳು ಮತ್ತು ಪ್ರತಿಪಕ್ಷದ ಶಾಸಕರು ಎಲ್ಲರೂ ಸಹ ಸರ್ಕಾರದ ವಿರುದ್ಧ ಮುಗಿಬೀಳಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಈ ಬಾರಿಯ ಸದನದಲ್ಲೂ ಸಹ ನಾವು ಫೈಟ್ ಅನ್ನ ನಿರೀಕ್ಷೆ ಮಾಡಬಹುದಾಗಿರ್ಬೋದು ಅಂತ ಹೇಳ್ಬೋದು ವಿದ್ಯಾ.